ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯನ್ನ ಮುಂದೂಡುವಂತೆ ಚುನಾವಣಾ ಆಯೋಗಕ್ಕೆ ಪತ್ರ ಬರೆಯಲಾಗಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೆದಿದೆ. ಜಿಬಿಎ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೆದಿದೆ. ಜೂನ್ 30ರೊಳಗೆ ಜಿಬಿಎ ಚುನಾವಣೆ ನಡೆಸುವಂತೆ ಸುಪ್ರೀಂ ಸೂಚನೆಯನ್ನ ಕೊಟ್ಟಿತ್ತು. ನಾನಾ ಕಾರಣವನ್ನ ನೀಡಿ ಚುನಾವಣೆ ಅವಧಿಯನ್ನ ಮುಂದೂಡಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಪತ್ರದ ಮೂಲಕ. ಜನಗಣತಿ ಕಾರಣವನ್ನ ಮುಂದಿಟ್ಕೊಂಡು ಸೆಪ್ಟೆಂಬರ್ 30ರವರೆಗೆ ಇದನ್ನ ವಿಸ್ತರಣೆ ಮಾಡಬೇಕು ಅಂತೇಳಿ ಮನವಿ ಮಾಡಲಾಗಿದೆ. ಜನಗಣತಿ ಕಾರ್ಯದಲ್ಲಿ ಇಡೀ ಆಡಳಿತ ಯಂತ್ರ ತೊಡಗಿಸಿಕೊಂಡಿದೆ. ಚುನಾವಣೆಯ ಎಣಿಕೆ, ಮೇಲ್ವಿಚಾರಣೆ, ತರಬೇತಿ ಇದೆಲ್ಲದರ ಅಗತ್ಯ ಇದೆ. ಚುನಾವಣೆಯ ಪೂರ್ವ ಸಿದ್ಧತಾ ಕಾರ್ಯಗಳಿಗೆ ಸಮಯ ಬೇಕಾಗಿದೆ. ಇದು ಅವ್ರು ಕೊಡ್ತಾ ಇರುವಂತಹ ರೀಸನ್ಸ್. ಹೀಗಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮುಂದೂಡಿ ಅಂತ ಪತ್ರದ ಮೂಲಕ ಮನವಿ ಮಾಡಲಾಗಿದೆ. ರಾಜ್ಯ ಚುನಾವಣಾ ಆಯೋಗದ ಕಾರ್ಯದರ್ಶಿಗೆ ಸರ್ಕಾರದಿಂದ ಪತ್ರ ಬರೆಯಲಾಗಿದೆ. ಆ ಪತ್ರವನ್ನು ಕೂಡ ನಾವು ನಿಮಗೆ ತೋರಿಸ್ತಿದ್ದೀವಿ. ಸಾಕಷ್ಟು ವಿಚಾರಗಳನ್ನು ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಒಂದ್ ಕಡೆ ಜಿಬಿಎ ಚುನಾವಣೆ ಯಾವಾಗ ಆಗುತ್ತೆ ಅಂತೇಳಿ ಇಷ್ಟು ದಿವಸ ವೆಯ್ಟ್ ಮಾಡ್ತಿದ್ರು, ಬಟ್ ಈಗ ಆ ಚುನಾವಣೆಯನ್ನ ಮುಂದೂಡಬೇಕು ಅಂತೇಳಿ ಪತ್ರ ಬರೆಯಲಾಗಿದೆಯಲ್ಲ, ಏನು ಕಾರಣ, ಜೊತೆಗೆ ಏನು ವಿಚಾರಗಳೆಲ್ಲ ಉಲ್ಲೇಖ ಆಗಿದೆ ಆ ಪತ್ರದಲ್ಲಿ ಅಂತ? ಪ್ರಭು, ಜೂನ್ 30ರ ಒಳಗಡೆ ಜಿಬಿಎ ಚುನಾವಣೆಯನ್ನ ನಡೆಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿತ್ತು. ಜೊತೆಗೆ ಆದಷ್ಟು ಬೇಗ ಇದರ ಉಸ್ತುವಾರಿಯನ್ನ ರಾಜ್ಯ ಚುನಾವಣಾ ಆಯೋಗನು ಕೂಡ ಮಾಡಬೇಕು, ಸಕಾಲಕ್ಕೆ ಎಲೆಕ್ಷನ್ ನಡೆಸಿ ಅನ್ನುವಂತ ಒಂದು ಡೈರೆಕ್ಷನ್ಸ್ ಅನ್ನ ಕೊಟ್ಟಿತ್ತು. ಇದೀಗ ಜಿಬಿಎ ರಾಜ್ಯ ಸರ್ಕಾರ ರಾಜ್ಯ ಚುನಾವಣಾ ಆಯೋಗಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡಿದೆ. ಸೆಪ್ಟೆಂಬರ್ 30ರ ತನಕ ನಮ್ಗೆ ಅವಕಾಶವನ್ನ ಕೊಡಿ, ಎಲೆಕ್ಷನ್ ಅನ್ನ ಮುಂದೂಡಿ, ಜಿಬಿಎ ಎಲೆಕ್ಷನ್ ಅನ್ನ ಮುಂದೂಡಿ ಅಂತ ಹೇಳಿ ಒಂದು ಮನವಿ ಪತ್ರವನ್ನ ಕೊಟ್ಟಿದೆ. ಪ್ರಮುಖವಾಗಿ ಆ ಒಂದು ಮನವಿ ಪತ್ರದಲ್ಲಿ 2 ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಒಂದು, ಈಗ ಜನಗಣತಿ ಆಗ್ತಾ ಇದೆ, ಸೊ ಹಾಗಾಗಿ ಬಹುತೇಕ ಸಿಬ್ಬಂದಿಗಳು ಅಲ್ಲಿ ಜನಗಣತಿ ಕೆಲಸದಲ್ಲಿ ನಿರತರಾಗಿದ್ದಾರೆ. ಸೊ ಹಾಗಾಗಿ ನಮ್ಗೆ ಜೂನ್ 30ರ ಒಳಗಡೆ ಎಲೆಕ್ಷನ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಮತ್ತೊಂದು, ಮೇ ಮತ್ತೆ ನೆಕ್ಸ್ಟ್ ಮುಂದಿನ ತಿಂಗಳು ಈಗಾಗಲೇ ಪರೀಕ್ಷೆಗಳಿರುವಂತದ್ದು, ಶಾಲೆಗಳ ರಜೆ ಇದಾವೆ. ಸೊ ಹೀಗಾಗಿ ನಮ್ಗೆ ಸಿಬ್ಬಂದಿಗಳನ್ನ ಚುನಾವಣಾ ಕೆಲಸಕ್ಕೆ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಗೆ ಈಗ ಜನಗಣತಿ ಮಾಡುವಂತದ್ದು ಕೂಡ ಅತಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ 2 ಕಾರಣಗಳಿಂದಾಗಿ ನಮ್ಗೆ ಜೂನ್ 30ರ ಒಳಗಡೆ ಎಲೆಕ್ಷನ್ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಾದ ಬಳಿಕ ಅಂದ್ರೆ ಈಗ ಎಲೆಕ್ಷನ್ ಡ್ಯೂಟಿ ಆಗಿರ್ಬೋದು, ಇವೆಲ್ಲ ಕೆಲಸಗಳು ಮುಗಿದ ನಂತರ ನಾವು ಎಲೆಕ್ಷನ್ ಮಾಡ್ಲಿಕ್ಕೆ ಸಿದ್ಧ ಇದೀವಿ. ಸೊ ಹಾಗಾಗಿ ನಮ್ಗೆ ಸೆಪ್ಟೆಂಬರ್ 30ರ ತನಕ ಕೂಡ ಕಾಲಾವಕಾಶವನ್ನ ಕೊಡಿ ಅನ್ನುವಂತ ಒಂದು ಮನವಿಯನ್ನ ರಾಜ್ಯ ಚುನಾವಣಾ ಆಯೋಗಕ್ಕೆ ಮಾಡಿರುವಂತದ್ದು. ಇದಕ್ಕೂ ಮೊದಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಕೂಡ ನಗರಾಭಿವೃದ್ಧಿ ಇಲಾಖೆಗೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಯಾವೆಲ್ಲ ಕಾರಣಕ್ಕೆ ನಿಗದಿತ ವೇಳೆಗೆ ಜಿಬಿಎ ಚುನಾವಣೆಯನ್ನ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸಿಬ್ಬಂದಿಗಳಿಗೆ ಯಾವ ರೀತಿಯಾದಂತಹ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದು ವಿಸ್ತಾರವಾದಂತಹ ಒಂದು ಪತ್ರವನ್ನ ಬರೆದಿದ್ರು. ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರ ಈಗ ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಪ್ರಭು, ಉಲ್ಲಾಸ್, ಈಗ ಈ ಮನವಿಗೆ ಓಕೆ ಅನ್ನತ್ತ ಚುನಾವಣಾ ಆಯೋಗ, ಜೊತೆಗೆ ಅದನ್ನ ಹೇಗೆ ಹೇಳ್ಬೋದು, ಚಾನ್ಸಸ್ ಎಷ್ಟಿದೆ ಅಂತ? ಪ್ರಭು, ಈಗ ರಾಜ್ಯ ಚುನಾವಣಾ ಆಯೋಗ ಒಂದು ವೇಳೆ ಒಪ್ಪಿಗೆ ಕೊಟ್ಟರು ಕೂಡ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಒಂದು ಮನವಿಯನ್ನ ಮಾಡ್ಬೇಕಾಗತ್ತೆ. ಯಾಕೆಂತಂದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಅನ್ನ ಕೊಟ್ಟಿತ್ತು. ಜೂನ್ 30ರ ಒಳಗಡೆ ನೀವು ಜಿಬಿಎ ಚುನಾವಣೆಯ ಪ್ರಕ್ರಿಯೆಯನ್ನ ಮುಗಿಸ್ಬೇಕು ಅನ್ನುವಂತ ಒಂದು ಡೈರೆಕ್ಷನ್ಸ್ ಅನ್ನ ಕೊಟ್ಟಿತ್ತು. ಸೊ ಈಗ ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ರಾಜ್ಯ ಚುನಾವಣಾ ಆಯೋಗಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡಿದೆ. ಸೊ ರಾಜ್ಯ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ರಾಜ್ಯ ಸರ್ಕಾರ ನಮ್ಗೆ ಈ ರೀತಿಯಾದಂತಹ ಒಂದು ಮನವಿಯನ್ನ ಕೊಟ್ಟಿದೆ, ಸಕಾಲಕ್ಕೆ ಚುನಾವಣೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಜೂನ್ 30ರ ಬದಲು ಸೆಪ್ಟೆಂಬರ್ 30ರವರೆಗೂ ಕೂಡ ನೀವು ಕಾಲಾವಕಾಶವನ್ನ ಕೊಡಿ ಅನ್ನುವಂತ ಒಂದು ಮನವಿಯನ್ನ ರಾಜ್ಯ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡುವಂತ ಸಾಧ್ಯತೆಗಳಿದಾವೆ. ಜೊತೆಗೆ ನಗರಾಭಿವೃದ್ಧಿ ಇಲಾಖೆನೂ ಕೂಡ ಸುಪ್ರೀಂ ಕೋರ್ಟ್ಗೆ ಯಾವೆಲ್ಲ ವಾಸ್ತವಾಂಶಗಳಿದಾವೆ, ಅಂದ್ರೆ ಯಾವೆಲ್ಲ ಕಾರಣದಿಂದಾಗಿ ನಾವು ಎಲೆಕ್ಷನ್ ಅನ್ನ ಮುಂದೂಡಿ ಅಂತೇಳಿ ಕೇಳ್ತಾ ಇದೀವಿ, ಸೊ ಆ ಎಲ್ಲಾ ಅಂಶಗಳನ್ನ, ಅದಕ್ಕೆ ಬೇಕಾದಂತ ದಾಖಲೆಗಳನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡ್ಬೇಕಾಗತ್ತೆ. ಸೊ ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಅತ್ತು ಅಂದ್ರೆ ಮಾತ್ರ ಸೆಪ್ಟೆಂಬರ್ ವರೆಗೂ ಕಾಲಾವಕಾಶ ಸಿಗುವಂತ ಸಾಧ್ಯತೆಗಳಿದಾವೆ. ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಅದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ ಅಂತಂದ್ರೆ ಅನಿವಾರ್ಯವಾಗಿ ಜೂನ್ 30ರ ಒಳಗಡೆನೆ ಜಿಬಿಎ ಚುನಾವಣೆಯನ್ನು ನಡೆಸಬೇಕಾದಂತ ಒಂದು ಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಬರುವಂತ ಸಾಧ್ಯತೆಗಳಿದಾವೆ. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್, ನೀವೆಲ್ಲ ಡೀಟೇಲ್ಸ್ಗಾಗಿ.